ಇವತ್ತಂತೂ ನನಗೆ ತುಂಬ ಖುಷಿ ಆಗ್ತಿದೆ. ಅಮ್ಮನ ಮನೆಗೆ ಹೋಗ್ತೀನಿ ಅಲ್ವಾ, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಇವ್ರು ಇನ್ನೂ ಬರಲೇ ಇಲ್ವಲ್ಲ. ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವರು ತುಂಬ ಲೇಟ್ ಮಾಡಿಬಿಡ್ತಾರೆ. ಇವಾಗಲೇ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡೋದು ಬೇಡ. ಇವ್ರು ಡ್ರೈವಿಂಗ್ ಏನಾದರೂ ಮಾಡ್ತಿರ್ತಾರೆ. ಏನಾದರೂ ಮಾಡಲಿ, ಅಮ್ಮ ಒಪ್ಕೊಬಿಟ್ರೆ ಸಾಕು. ಅಪ್ಪ ಅಮ್ಮನನ್ನು ಒಪ್ಕೊಬಿಟ್ರೆ ಸಾಕು ಮನೆಗೆ ಬರೋದಕ್ಕೆ. ಇಲ್ಲ ಬೈಕಿದ್ದು ಕಳಿಸ್ಬಿಟ್ರೆ ಏನು ಮಾಡಲಿ ನಾನು? ಮನೆಗೆ ಬರಬೇಡ, ಯಾಕೆ ಬಂದಿದ್ದೀಯಾ, ಹೋಗು ಅಂತ ಕಳಿಸ್ಬಿಟ್ರೆ ಏನು ಮಾಡಲಿ? ಇಲ್ಲ ಇಲ್ಲ, ಆ ಥರ ಏನು ಮಾಡಲ್ಲ ಅನ್ಕೋತೀನಿ. ಖುಷಿ ಪಡ್ತಾರೆ ಅವರು. ಸೂರ್ಯ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತಾರಲ್ಲ, ಅದಕ್ಕೆ ತುಂಬ ಖುಷಿ ಪಡ್ತಾರೆ. ಏನಾದರೂ ಹೋಗಲಿ, ಇವತ್ತು ಹೋಗ್ತೀನಿ ಒಂದ್ಸರಿ, ಅವ್ರನ್ನ ಕ್ಷಮೆ ಕೇಳ್ಬಿಡ್ತೀನಿ. ಅಣ್ಣನ ಅದಕ್ಕಿನ ಅಕ್ಕ ಅವ್ರ ಮನೇಲಿ ಇರ್ತಾಳೆ. ನೋಡೋಣ, ಮುದ್ದು ಅಪ್ಪ ಅಮ್ಮ ಒಪ್ಕೊಳ್ಳಿ, ಆಮೇಲೆ ಅಕ್ಕನ ಕಾಲ್ ಮಾಡ್ತೀನಿ. ಇವಾಗ ಯಾರು ಕಾಲ್ನ ಪಿಕ್ ಮಾಡಲ್ಲ. ಡೈರೆಕ್ಟ್ ಮನೆಗೆ ಹೋಗ್ತೀನಿ, ಸರಿ ಹೋಗುತ್ತೆ. ಅಲ್ಲ, ಅಪ್ಪ ಒಪ್ಕೊತಾರಾ? ಇಲ್ಲ ಅಣ್ಣ ಏನಾದರೂ ಬೈದ್ಬಿಟ್ರೆ, ಇಲ್ಲ ಅದಕ್ಕೆ ಏನಾದರೂ ಕೋಪ ಮಾಡ್ಕೊಂಡ್ರೆ ಏನು ಮಾಡೋದು? ಇಲ್ಲ ಇಲ್ಲ, ಆ ಥರ ಏನೂ ಆಗೋದಿಲ್ಲ. ನಾನು ಇವಾಗ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಸುಮ್ಮನೆ ನೆಗೆಟಿವ್ ಆಗೆಲ್ಲ ಮಾಡ್ಕೋಬಾರ್ದು. ಏನಾದರೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಅದು ಪಾಸಿಟಿವ್ ಆಗುತ್ತಂತೆ. ಇಲ್ಲ ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ನೆಗೆಟಿವ್ ಆಗಿಬಿಡುತ್ತೆ. ಬೇಡ ಬೇಡ, ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ. ಇಲ್ಲ, ಅಮ್ಮ ಪಕ್ಕ ಒಪ್ಕೊತಾರೆ, ಆಮೇಲೆ ಅಪ್ಪನೂ ಒಪ್ಕೊತಾರೆ, ಅಣ್ಣನೂ ಒಪ್ಕೋತಾರೆ, ಅದಕ್ಕೆ ಅಕ್ಕ ಎಲ್ಲ ಒಪ್ಕೋತಾರೆ. ಅಕ್ಕನ ಮಕ್ಕಳೆಲ್ಲ ಮನೆಗೆ ಬಂದಿರ್ತಾರಾ? ಇಲ್ಲ, ಈ ಟೈಮಲ್ಲಿ ಅಕ್ಕ ಬರೋದಿಲ್ಲ ಅಷ್ಟು. ನೋಡೋಣ, ನನ್ನ ಅದೃಷ್ಟಕ್ಕೆ ಇವಾಗಲೇ ಬಂದುಬಿಟ್ರೆ ಎಲ್ಲರೂ ಮಾತಾಡಿಸ್ಕೊಂಡು ಅಮ್ಮನ ಮನೇಲಿ ಒಂದು ಸ್ವಲ್ಪ ದಿನ ಇದ್ಬಿಟ್ಟು ಆರಾಮಾಗಿ ಬರ್ಬೋದು. ಆಗ ನಂಗೆ ತುಂಬ ಖುಷಿಯಾಗುತ್ತೆ, ಸಿಕ್ಕಾಬಟ್ಟೆ ಖುಷಿಯಾಗುತ್ತೆ. ಆಗ ಅಮ್ಮ ಅಪ್ಪ ಎಲ್ಲ ಒಪ್ಕೊಂಡ್ರೆ ಇಲ್ಲಿ ಒಂದು ಸ್ವಲ್ಪ ದಿನ ಕರ್ಕೊಬಂದು ಇಲ್ಲಷ್ಟು ದಿನ ಇರಿಸ್ಕೋಬೋದು. ಅವ್ರ ಅಪ್ಪ ಅಮ್ಮ ಇವತ್ತು ಹೊಡಿಲಿ, ಎಷ್ಟು ಬೇಕಾದರೂ ಬೈಲಿ, ಏನಾದರೂ ಮಾಡಲಿ, ನಾನು ಮಾತ್ರ ಹೋಗ್ತೀನಿ, ಅವ್ರು ನೋಡ್ತೀನಿ, ಮಾತಾಡಿಸ್ತೀನಿ, ಹಾಗೆ ಅವ್ರ ಹತ್ರ ಕ್ಷಮೆನೂ ಕೇಳ್ತೀನಿ. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ, ಇವಾಗ ಅರಿವಾಗ್ತಿದೆ ನನಗೆ. ನಾನು ಒಪ್ಪಿಸ್ಬಿಟ್ಟು ಮದುವೆ ಆಗಬೇಕಿತ್ತು. ಹೇಳ್ದೆ ಕೇಳಿದೆ ಮದುವೆ ಆದರೆ ಎಲ್ಲರಿಗೂ ಕೋಪ ಬರುತ್ತೆ. ಯಾರಿಗೂ ಕೋಪ ಬರೋದಿಲ್ಲ? ಎಲ್ಲರಿಗೂ ಕೋಪ ಬರುತ್ತೆ. ನಾನೇ ಮಾಡಿದ ತಪ್ಪು, ಅದಕ್ಕೆ ನಾನೇ ಕ್ಷಮೆ ಕೇಳ್ತೀನಿ. ನಾನು ಇವತ್ತು ಕೇಳೋದು ಬಂದರೆ ನಾನು ಯಾವತ್ತೂ ಕೇಳಬೇಕಿತ್ತು. ತುಂಬ ನಿಧಾನ ಮಾಡಿಬಿಟ್ಟೆ, ಆದರೂ ಪರವಾಗಿಲ್ಲ, ಇವಾಗೇನು ಕಾಲ ಮಿಂಚಿಲ್ವಲ್ಲ, ಇವಾಗಲೂ ಕ್ಷಮೆ ಕೇಳ್ತೀನಿ. ಅಪ್ಪ ಅಮ್ಮ ಒಪ್ಕೊಬಿಟ್ಟಂತೂ ನನಗೆ ಇಲ್ಲಿ ತುಂಬ ಸಂತೋಷ ಆಗುತ್ತೆ. ಅತ್ತೆ ಮನೇಲೂ ತುಂಬ ಚೆನ್ನಾಗಿ ನೋಡ್ಕೋತಾರೆ, ಸೂರ್ಯ ಅವರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಇನ್ನೂ ಇವಾಗ ನನಗೆ ಹಾಗೆ ಪೆಂಡಿಂಗ್ ಆಗಿರೋದು, ಖಾಲಿ ಅನಿಸ್ತಾ ಇರೋದು ಅಪ್ಪನ ಮನೇಲಿ. ಅವರೊಂದು ಸ್ವಲ್ಪ ಒಪ್ಕೊಬಿಟ್ರೆ ನನ್ನ ಲೈಫು ಫುಲ್ ಆಗಿಬಿಡುತ್ತೆ. ನಾನು ತುಂಬ ಖುಷಿಯಾಗಿರ್ಬೋದು. ಆಮೇಲೆ ಮಗು ಆಗಿಬಿಟ್ರೆ ಮಗು ಜೊತೆ ಆರಾಮಾಗಿರ್ಬೋದು. ನಾನು ಅಪ್ಪ ಅಮ್ಮನ ಜೊತೆ, ಗಂಡನ ಜೊತೆ, ಅತ್ತೆ ಮಾವನ ಜೊತೆ ತುಂಬ ಚೆನ್ನಾಗಿರ್ಬೋದು. ಆವಾಗ ನೆನೆಸ್ಕೊಳ್ಳೋಕ್ಕೂ ತುಂಬ ಖುಷಿ ಆಗ್ತಿದೆ. ಈ ಥರ ಯೋಚನೆ ಮಾಡಿದ್ರೆ ಇವಾಗಲೇ ತುಂಬ ಖುಷಿ ಆಗುತ್ತೆ. ಇನ್ನು ಆ ಥರ ಜೀವನ ಬದುಕಿಬಿಟ್ರೆ ಈಗ ಸ್ವರ್ಗ ಥರ ಇರುತ್ತೆ. ಏನಾದರೂ ಮಾಡಲಿ, ಅಮ್ಮನ ಅಪ್ಪನ ಒಪ್ಪಿಸ್ಲೇಬೇಕು ನಾನು ಅವ್ರ ಜೊತೆ ಇರೋದಕ್ಕೆ. ಅವಾಗ ಅಪ್ಪನ ಮನೆ ಅಮ್ಮನ ಮನೆಗೆ ಹಬ್ಬಕ್ಕೆಲ್ಲ ಹೋಗ್ತಾ ಇದ್ದು ತುಂಬ ಚೆನ್ನಾಗಿರುತ್ತೆ. ಸೂರ್ಯವ್ರನ್ನ ಕರ್ಕೊಂಡು ಹಬ್ಬಕ್ಕೆಲ್ಲ ಹೋಗ್ತಾ ಇರೋದು, ಬರೋದು, ಅಪ್ಪ ಅಮ್ಮನ್ನೆಲ್ಲ ಇಲ್ಲಿ ಕರ್ಕೊಬರೋದು ಎಷ್ಟು ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಒಬ್ಬೊಬ್ಬಳೇ ಇರೋದಕ್ಕಿಂತ ಸಕ್ಕತ್ತಾಗಿರುತ್ತೆ. ಆಗ ಅಕ್ಕ ಎಲ್ಲ ಬರ್ತಾರೆ, ಅವ್ರ ಮಕ್ಕಳೆಲ್ಲ ಬರ್ತಾರೆ. ಅವನೊಂದ್ಸಲಿ ಅಕ್ಕನ ಜೊತೆ ಭಾವ ಅವರೆಲ್ಲ ಚೆನ್ನಾಗಿರ್ತಾರೆ. ಅಣ್ಣ ಅದಕ್ಕೆ ಬರ್ತಾರೆ, ಫ್ಯಾಮಿಲಿ. ಆಮೇಲೆ ಎಲ್ಲ ಒಂದೇ ಹತ್ರ ಸೇರಿಬಿಟ್ರೆ ಅತ್ತೆ ಮಾವ ಅಜ್ಜಿ ತಾತ ನಾವು ಸೂರ್ಯವರು, ಬೇಕಾದ್ರೆ ನಂದಿನಿನೂ ಬರಲಿ, ಇನ್ನೂ ಅಣ್ಣ ಅದಕ್ಕೆ ಅವರೆಲ್ಲ ಸೇರಿಬಿಟ್ರೆ ಮನೆ ತುಂಬ ಜನ ಆಗ್ಬಿಡ್ತಾರೆ. ಇವಾಗ ಅಜ್ಜಿ ತಾತ ಎಲ್ಲ ಮನೆಗೆ ಹೊರಟೋಗ್ಬಿಟ್ರೆ ಬರೀ ನಾವು ಒಬ್ಬೊಬ್ಬರೇ ಇರ್ತಿದ್ವಿ. ಆವಾಗ ಮನೆ ತುಂಬ ಜನ, ಇಷ್ಟು ಚೆನ್ನಾಗಿರುತ್ತೆ. ಹಬ್ಬ ಎಲ್ಲ ಮಾಡೋದು ತುಂಬ ಜನ ಇರ್ತಾರೆ. ಆವಾಗ ನಾವು ಏನಕ್ಕೂ ಇವಾಗ ಕಷ್ಟಪಡ್ತಿದ್ವಿ, ಎಲ್ಲ ಕೆಲಸನ ಒಬ್ಬರೇ ಮಾಡಿ. ಆವಾಗ ಎಲ್ಲ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿಕೊಂಡು ಖುಷಿಯಾಗಿರ್ಬೋದು. ಎಲ್ಲರೂ ಒಂದೊಂದು ಥರ ತಿಂಡಿ ಮಾಡಿಕೊಂಡು ಸಕ್ಕತ್ತಾಗಿರುತ್ತೆ. ಈ ಯುಗಾದಿಗೆ ಎಲ್ಲ ಒಂದೇ ಹತ್ರ ಸೇರಿರಬೇಕು, ಸಕ್ಕತ್ತಾಗಿರುತ್ತೆ. ಮನೆ ಜನ ಎಲ್ಲ ಯುಗಾದಿಗೆ ಮನೇಲಿ ಒಂದೇ ಮನೇಲಿ ಇದ್ಬಿಟ್ಟು ಸಕ್ಕತ್ತಾಗಿರುತ್ತೆ. ಅಪ್ಪ ನನಗಂತೂ ಖುಷಿ ಆಗ್ತಿದೆ. ಇವ್ರು ಇನ್ನೂ ಬರಲೇ ಇಲ್ವಲ್ಲ, ಇನ್ನೂ ಎಷ್ಟೊತ್ತು ಬರ್ತಾರೆ? ಇಂಥ ಒಳ್ಳೊಳ್ಳೆ ಕೆಲಸಕ್ಕೆ ತುಂಬ ನಿಧಾನ ಮಾಡಿಬಿಡ್ತಾರೆ ಇವರು. ಅದಕ್ಕೂ ಕಾಲ್ ಮಾಡೋಕ್ಕೂ ಭಯ. ಆಮೇಲೆ ನಾನು ಫೋರ್ಸ್ ಮಾಡಿದೆ ಅಂದ್ಬಿಟ್ಟು ಅವ್ರು ಜೋರಾಗಿ ಡ್ರೈವಿಂಗ್ ಮಾಡ್ಕೊಬರೋದು ಯಾಕೆ? ಬೇಡ, ನಿಧಾನವಾಗಿ ಬರಲಿ, ಕಾಯ್ತೀನಿ. ಅಪ್ಪ ತುಂಬ ಎಕ್ಸೈಟ್ಮೆಂಟ್ ಆಗ್ತಿದೆ ನನಗೆ ಅಪ್ಪನ ಮನೆಗೆ ಹೋಗೋದಕ್ಕೆ. ನಾನು ಹೋಗ್ಬೇಕಾದ್ರೆ ಹಾಗೆ ಹೋಗಬಾರ್ದು, ಏನಾದರೂ ತಗೊಂಡೋಗ್ಬೇಕಲ್ಲ ಮನೆಗೆ. ಏನು ತಗೊಂಡೋಗ್ಲಿ? ಅಲ್ಲ, ಫಸ್ಟ್ ಟೈಮ್ ಅಪ್ಪನ ಮನೆಗೆ ಹೋಗ್ತಾ ಇದ್ದೀನಿ, ಏನು ಮಾಡಲಿ? ಇವಾಗ ಸದ್ಯಕ್ಕೆ ಅಪ್ಪ ಅಮ್ಮನಿಗೆ ಬಟ್ಟೆ ತೊಗೊಂಡು ಹೋಗ್ತೀನಿ. ಇನ್ನು ಮನೆಗೆ ಏನಾದರೂ ಸ್ವೀಟ್ ಏನಾದರೂ ತೊಗೊಂಡು ಹೋಗ್ತೀನಿ. ಆಮೇಲೆ ಹಣ್ಣುಗಳು, ಸ್ವೀಟು, ಏನಾದರೂ ಸ್ವಲ್ಪ ಬೇಕ್ರಿ ಐಟಮ್ಸ್ ತೊಗೊಂಡು ಹೋಗ್ತೀನಿ. ಇನ್ನೇನು ತೊಗೊಂಡು ಹೋಗ್ಬೋದು? ಗಿಫ್ಟ್ ಏನಾದರೂ ತೊಗೊಂಡು ಹೋಗ್ಲಾ? ಇವಾಗ ಬೇಡ. ಅಕಸ್ಮಾತ್ ಅಪ್ಪ ಅಮ್ಮ ಎಲ್ಲ ಒಪ್ಕೊಬಿಟ್ರೆ ಮನೆಯವ್ರನ್ನೆಲ್ಲ ಕರ್ಕೊಂಡು ಶಾಪಿಂಗ್ ಹೊಟ್ಟೋಗ್ಬಿಡ್ತೀನಿ. ಈಗಿದ್ರೆ ಸ್ವಲ್ಪ ದುಡ್ಡು ಇಟ್ಕೊಂಡಿದ್ದೀನಿ, ಕೆಲಸ ಮಾಡ್ತಿದ್ನಲ್ಲ ಅವಾಗ. ದುಡ್ಡಲ್ಲಿ, ನನ್ನ ಸ್ವಂತ ದುಡ್ಡಲ್ಲಿ ಮನೆಯವ್ರಿಗೆಲ್ಲ ಶಾಪಿಂಗ್ ಮಾಡಿಸ್ಬಿಡ್ತೀನಿ. ಪಾಪ ಸೂರ್ಯವ್ರ ಹತ್ರನೂ ಕೇಳೋದು ಬೇಡ. ಸುಮ್ಮನೆ ಇವಾಗಲೇ ಯಾಕೆ ಅವ್ರ ಹತ್ರ ದುಡ್ಡೆಲ್ಲ ಖರ್ಚು ಮಾಡಿಸೋದು ಬೇಡ. ನನ್ನ ಹತ್ರ ನಾವು ಸ್ವಲ್ಪ ದುಡ್ಡಿದೆಯಲ್ಲ, ನನ್ನ ದುಡ್ಡೇ ನಾನು ಖರ್ಚು ಮಾಡ್ತೀನಿ. ಸೂರ್ಯವರೇ, ಈಗ ಬಂದ್ರಾ? ಅಲ್ಲ, ಇವತ್ತು ಇಷ್ಟು ಜಲ್ದಿ ಬಂದ್ಬಿಟ್ಟಿದ್ದೀರಿ, ಯಾತಕ್ಕೆ? ಓ ನಂದಿನಿ ಅವರೇ, ನಿನ್ನೇನೆ ಹೇಳಿದ್ನಲ್ಲ ರುಕ್ಮಿಣಿ ಅವ್ರನ್ನ ಅವ್ರ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ. ಅಲ್ಲ, ಇವತ್ತು ಕರ್ಕೋಗ್ಬೇಕಾ? ಹೌದು, ಅದೇ ನಿಮಗೂ ಹೇಳೋಣ ಅಂದ್ಕೊಂಡೆ. ಹೇಳಿದೆ ನಿನ್ನೇನು, ನೀವೇನೋ ಮರ್ತಿರ್ಬಿಟ್ರೋ ಏನೋ. ಇವಾಗ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರ ಅಮ್ಮನ ಮನೇಲಿ ಬಿಟ್ಟು ಬರ್ತೀನಿ. ಬಿಟ್ಟು ಬಂದಿರಾ? ಉಳ್ಗಿಲ್ಕೊಳಕಿಲ್ಲ ತಾನೇ? ಇಲ್ಲ, ಉಳ್ಕೊಳ್ಳೋಂಥದ್ದೇನೂ ಇಲ್ಲ. ಅವ್ರನ್ನ ಬಿಟ್ಟು ಬರ್ತೀನಿ. ತುಂಬ ಟೈಮ್ ಆಗಿಬಿಟ್ರೆ ನೋಡೋಣ. ಇವತ್ತು ಉಳ್ಕೊಂಡು ನಾಳೆ ಮಾರ್ನಿಂಗ್ ಎದ್ದು ಬಂದ್ಬಿಡ್ತೀನಿ. ಸರಿ, ಇವತ್ತು ಉಳ್ಕೊಂಡು ನಾಳೆ ಬಂದ್ಬಿಡಿ. ಆಮೇಲೆ ಏನು ಉಳ್ಗಿಲ್ಕೊಳಕ್ಕೆ ಹೋಗ್ಬೇಡಿ ಜಾಸ್ತಿ ದಿವಸ. ಇಲ್ಲ, ಉಳ್ಕೊಳ್ಳೋಕ್ಕೆಲ್ಲ ಆಗೋದಿಲ್ಲ. ಹೋಗೋ ಅವಶ್ಯಕತೆ ಇರಲಿಲ್ಲ ಇವಾಗ.
ಅದೇ ನಾನು ಹೇಳ್ತಾ ಇರೋದು, ಸುಮ್ಮನೆ ಈಗೇನು ಮಾಡೋಕ್ಕೆ ಓದಿರಿ ಅಂತ. ಆದರೆ ರುಕ್ಮಿಣಿ ಅವರು ತುಂಬ ಆಸೆ ಪಟ್ಬಿಟ್ಟಿದ್ದಾರೆ. ಮದುವೆ ಆದಾಗಲಿಂದ ಒಂದ್ಸಲ ಹೋಗಿಲ್ವಲ್ಲ ಅವ್ರ ಅಮ್ಮನ ಮನೆಗೆ. ನಿಮಗೂ ನಿಮ್ಮ ಅಮ್ಮನ ಮನೆಗೆ ತುಂಬ ಇಷ್ಟ. ನೀವು ಏನೋ ಹೋಗ್ತಾ ಇರ್ತೀರಾ, ಪಾಪ ಅವ್ರು ಹೋಗಿಲ್ವಲ್ಲ, ಅವರು ಒಂದ್ಸಲ ಹೋಗ್ಬಿಡ್ಲಿ ಅಂತ. ಹಾಗೆ ಬಿಟ್ಬಿಟ್ಟು ಬಂದುಬಿಡ್ತೀನಿ. ಏನೋ ತುಂಬ ಪೋಸ್ಟ್ ಮಾಡಿದ್ರೆ ಮಾತ್ರ ಉಳ್ಕೊತೀನಿ. ನೋಡ್ತೀನಿ, ಟ್ರೈ ಮಾಡ್ತೀನಿ, ಬರೋದಕ್ಕೆ ಟ್ರೈ ಮಾಡ್ತೀನಿ. ಏನೋ ಆಗಲಿಲ್ಲ ಅಂದರೆ ಮಾತ್ರ ಉಳ್ಕೊತೀನಿ. ಸರಿ, ಇನ್ನೇನು ರೆಡಿ ಆದ್ರಾ ರುಕ್ಮಿಣಿ ಅವರು? ಸರಿ, ಕತೆ ಉಳ್ಕೊಳಕ್ಕೆ ಹೋಗ್ಬೇಡಿ, ಬೆಳಗ್ಗೆನೇ ಎದ್ದ ತಕ್ಷಣ ಬಂದ್ಬಿಡಿ. ಹಾಂ ಸರಿ, ನೀವು ಊಟ ಎಲ್ಲ ಮಾಡ್ಕೊಂಡಿರಿ, ಕಾಲ್ ಮಾಡಿ, ನಾನು ಅವಾಗ ಕಾಲ್ ಮಾಡ್ತಾ ಇರ್ತೀನಿ. ಸರಿ ರೀ, ಇಷ್ಟೊತ್ತು ಮಾಡಿಬಿಟ್ರಲ್ಲ ಬರೋದಕ್ಕೆ. ಸರಿ ಬನ್ನಿ, ನಾನು ರೆಡಿಯಾಗಿದ್ದೀನಿ, ನೀವು ಹೋಗಿ ಫ್ರೆಶ್ ಅಪ್ ಆಗಿ ಬಂದುಬಿಡಿ, ನಾವು ಹೊರಡೋಣ. ಅಲ್ಲ, ತುಂಬ ಟೈಮ್ ಮಾಡಿಬಿಟ್ರಿ ಅನ್ಸುತ್ತೆ ಇವತ್ತು. ಹಾಗೇನಿಲ್ವಲ್ಲ, ನಾನು ನಾರ್ಮಲ್ ಟೈಮ್ಗೆ ಬಂದಿದ್ದೀನಿ. ಬಟ್ ನೀವೇ ಇವತ್ತು ಒಂದು ಸ್ವಲ್ಪ ಅಮ್ಮನ ಮನೆಗೆ ಹೋಗೋದಕ್ಕೆ ತುಂಬ ಕ್ಯೂರಿಯಾಸಿಟಿ ಆಗಿದ್ದೀರಾ ಅನಿಸುತ್ತೆ. ಅದಕ್ಕೋಸ್ಕರ ನೀವು ಟೈಮ್ನೇ ಕಾಯ್ತಾ ಇದ್ದೀರಾ, ಅದು ಟೈಮ್ ಆಗಿರಬೇಕು. ಸರಿ, ನಿಮ್ದೆಲ್ಲ ರೆಡಿ ಆಯಿತಾ? ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡ್ರಾ? ನಿಮ್ದು ಎಷ್ಟೊತ್ತೆ ಪ್ಯಾಕ್ ಮಾಡ್ಕೊಳ್ಳಿ? ನಂದೇನು ಬೇಡ, ನಾನು ಇವಾಗ ಹೋಗಿ ನಿಮ್ಗೆ ಕರ್ಕೊಂಡು ಹೋಗಿ ಮೊದಲು ಅಲ್ಲಿ ನೋಡೋಣ ಸಿಚುವೇಶನ್ ಯಾವ ಥರ ಇರುತ್ತೆ ಅಂತ. ಇಲ್ಲ, ನನಗೆ 100%ಗೆ 1000% ನಂಗೆ ತುಂಬ ನಂಬಿಕೆ ಇದೆ. ಏನೋ ನನ್ನ ಮನಸ್ಸು ಹೇಳ್ತಾ ಇದೆ, ಇಲ್ಲ ಅಪ್ಪ ಅಮ್ಮ ಇವತ್ತೇನೋ ಒಪ್ಕೋಬಹುದು, ಇಲ್ಲ ಏನೋ ಒಳ್ಳೇದಾಗುತ್ತೆ ಅಂತ. ನನ್ನ ಮನಸ್ಸು ಯಾವತ್ತೂ ನಂಗೆ ಸುಳ್ಳು ಹೇಳೋದಿಲ್ಲ, ಪಕ್ಕ. ಅದಕ್ಕೋಸ್ಕರನೇ ತುಂಬ ಖುಷಿ ಆಗ್ಬಿಟ್ಟು ಬೇಗ ಬೇಗ ಎಲ್ಲ ರೆಡಿ ಆಗ್ಬಿಟ್ಟು ಕೂತಿದ್ದೀನಿ. ನನಗಂತೂ ತುಂಬ ಎಕ್ಸೈಟ್ ಆಗ್ತಿದೆ. ಎಷ್ಟೊತ್ತಿಗೆ ಹೋಗ್ತೀನೋ ಏನೋ ಎತ್ತ ಅಂತ. ಬನ್ನಿ, ಟೈಮ್ ಮಾಡೋದು ಬೇಡ, ನೀವು ರೆಡಿ ಆಗ್ಬಿಟ್ಟು ಬಂದುಬಿಡಿ, ಹೋಗೋಣ. ಓಕೆ, ಏನಾದರೂ ಆಗಲಿ, ಒಳ್ಳೇದಾದರೆ ಸಾಕು ಅಷ್ಟೇ, ಇನ್ನೇನು ಬೇಡ. ರೀ, ನಂದಿನಿಗೂ ಹೇಳಿಬಿಡಿ, ಹೋಗ್ತಾ ಇದ್ದೀವಿ, ನಾಳೆ ಬರ್ತೀವಿ ಅಂತ. ಅಪ್ಪ ಅಮ್ಮ ಯಾವುದು ಕನ್ಫರ್ಮ್ ಆಗಿ ಅವ್ರ ಪಕ್ಕ ನಾವು ಏನು ಮಾತಾಡೋದಿಲ್ಲ, ನಾವು ಹೋಗಿದ್ವಿ ಅಂತ ಹೇಳಿದರೆ ಬೇಕಾದ್ರೆ ನಂದಿನಿನೂ ಕರ್ಕೊಂಡು ಹೋಗ್ಬೋದಿತ್ತು. ಬಟ್ ಅಲ್ಲಿ ಸಿಚುವೇಶನ್ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ. ಸರಿ, ಅದಿರಲಿ, ಮತ್ತೆ ಯಾವತ್ತಾದ್ರೂ ಬರ್ತೀರಲ್ಲ ಅವಾಗ ಅವಳನ್ನ ಕರ್ಕೊಂಡು ಬನ್ನಿ. ಇಲ್ಲ ಇಲ್ಲ, ನಂದಿನಿ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಅವರೇನು ಬರೋದಿಲ್ಲ, ಅವರು ಬರೋದಕ್ಕೆ ಇಷ್ಟಪಡೋದಿಲ್ಲ. ಸುಮ್ಮನೆ ಯಾಕೆ ಕರಿತೀರಾ? ಅವ್ರು ಬರೋದಿಲ್ಲ ಬಿಡಿ. ಇಲ್ಲ, ಅಷ್ಟು ಹೇಳಿದ್ಮೇಲೆ ಕರಿತೀನಿ ಅಂದರೆ ನಿಮ್ಮ ಇಷ್ಟ. ಒಂದ್ಸರಿ ಕರೀರಿ, ನೋಡೋಣ, ಬಂದರೆ ಬರಲಿ, ಬರ್ದವ್ರು ಇರಲಿ. ಅಕಸ್ಮಾತು ಅಮ್ಮ ಅಪ್ಪ ಉಳ್ಕೊ ಅಂದರೆ ನನ್ನದು ಅಷ್ಟು ದಿನ ಇದ್ಬಿಟ್ಟು ಬರಲಾ? ಎಷ್ಟು ದಿನ ಉಳ್ಕೊತೀರಾ? 1 ವಾರ, 15 ದಿನ, 20 ದಿನ, ಇಷ್ಟು ಉಳ್ಕೊಳ್ಳಿ. ನೋಡಿ, ಎಷ್ಟು ದಿನ ಉಳ್ಕೊಬೇಕು ಅನ್ಸುತ್ತೆ ಅಷ್ಟು ದಿನ ಉಳ್ಕೊಂಡು ಬನ್ನಿ. ಸರಿ. ಹಾಗೆ ನಂದಿನಿಗೂ ಬೇಜಾರಾಗ್ಬಿಡುತ್ತೆ, ನಾನೊಬ್ಳು ಊರಿಗೆ ಹೋಗಿರ್ತೀನಿ ಅಂತ. ಅವಳನ್ನೂ ಅವ್ರ ಮನೆ ಕಳಿಸ್ಬಿಡಿ, ಅವಾಗ ಅವ್ರಿಗೂ ಖುಷಿ ಆಗುತ್ತೆ. ಅವ್ರ ಅಮ್ಮನ ಮನೇಲಿ ಇದ್ಬಿಟ್ಟು ಅವ್ರು ಬರಲಿ. ಹಾಗೆ ಅತ್ತೆ ಮಾವನಿಗೆ ಹೇಳಬೇಕು, ಅಜ್ಜಿ ತಾತ ಹೊರಟೇ ಬಿಟ್ರಲ್ಲ, ಎಷ್ಟೇ ಹೇಳಿದ್ರು ಉಳ್ಕೊಳ್ಳೇ ಇಲ್ಲ. ಇಲ್ಲ, ಅಜ್ಜಿ ತಾತನಿಗೆ ಎಷ್ಟು ಹೇಳಿದ್ರು ಕೇಳಲಿಲ್ಲ, ಅವ್ರು ಹೊರಟೇ ಬಿಟ್ಟರು. ನಾನು ಹೇಳಿದೆ ಬಿಟ್ಕೊಡ್ತೀನಿ ಅಜ್ಜಿ ತಾತನ್ನ ಅಂತ. ಅವ್ರು ಕೇಳಲಿಲ್ಲ, ಬರೀ ಸಿಟಿ ಬಸ್ಸಿಂದ ಹತ್ತಿಸ್ಬಿಡು, ನಾನು ಊರಿಗೆ ಹೋಗಿ ನಾವು ಇಳ್ಕೋತೀವಿ ಅಂತ ಹೇಳಿದ್ರು. ಸಿಟಿ ಬಸ್ಸಲ್ಲಿ ಹತ್ತಿಸ್ಬಿಟ್ಟು ಬಂದಿದ್ದೀನಿ. ಫೋನ್ ಮಾಡಬೇಕು ಹೊರಟ್ರು ಏನು ಅಂತ. ಎಷ್ಟೇ ಹೇಳಿದ್ರು ಕೇಳಲಿಲ್ವಲ್ಲ. ಅಜ್ಜಿ ತಾತನಲ್ಲಿ ಇರ್ಸ್ಕೊಳಕ್ಕೆ ಇಷ್ಟ, ಆದರೆ ಅವ್ರು ಇರೋದೇ ಇಲ್ಲ ಅಂತಾರೆ. ನೋಡೋಣ, ಅಪ್ಪ ಬೇರೆ ಏನು ಮಾಡೋದು, ನಾವು ಇಲ್ಲಿರೋದು ಹೋಗೋದು ಅಂತ. ಅಪ್ಪ ಬೇರೆ 2 ಮಂತ್ಸ್ ಮಾಡ್ತಿದ್ದಾರೆ. ಅಪ್ಪನಿಗೆ ಇಲ್ಲಿರೋಕ್ಕೂ ಇಷ್ಟ, ಇನ್ನು ಅಲ್ಲಿಗೆ ಹೋಗೋಕ್ಕೂ ಇಷ್ಟ. ಏನು ಮಾಡ್ತಾರೋ. ಸರಿ, ಬನ್ನಿ, ಟೈಮ್ ಆಗುತ್ತೆ ಮತ್ತೆ. ಅಲ್ಲ, ನನ್ನ ಕರಿತಾ ಇದ್ದೀರಲ್ಲ, ಹೋಗಿ ನೀವು ಫ್ರೆಶ್ ಅಪ್ ಆಗಿ ಬನ್ನಿ. ಸರಿ, ಡ್ರೆಸ್ ನಾನು ಇದೇ ಹಾಕೊಂಡಿರ್ತೀನಿ, ಡ್ರೆಸ್ ಚೇಂಜ್ ಮಾಡಲ್ಲ, ಬರೀ ಮುಖ ತೊಳ್ಕೊಂಡು ಬರ್ತೀನಿ ಅಷ್ಟೇ. ಸರಿ, ಏನೋ ಒಂದು ಮಾಡ್ಕೊಂಡು ಬನ್ನಿ. ಸರಿ, ಹೋಗ್ಬೇಕಾದ್ರೆ ಅಮ್ಮನಿಗೆ ಮತ್ತು ಅಪ್ಪನಿಗೆ ಬಟ್ಟೆ ತಗೊಂಡು ಹೋಗೋಣ. ದುಡ್ಡು ನಾನೇ ಕೊಡ್ತೀನಿ. ಅದಕ್ಕೇನಂತೆ, ನಾನೇ ತಗೊಳ್ತೀನಿ, ಬನ್ನಿ. ಇಲ್ಲ ಇಲ್ಲ, ಅಪ್ಪನಿಗೆ ಮದುವೆ ಆದಮೇಲೆ ನಾನು ಏನು ಅಪ್ಪ ಅಮ್ಮನಿಗೆ ಏನು ಗಿಫ್ಟ್ ಕೊಟ್ಟಿಲ್ಲ, ಏನು ತಂದು ಕೊಟ್ಟಿಲ್ಲ. ನನ್ನ ದುಡ್ಡಲ್ಲೇ ನಾನು ತಗೊಳ್ತೀನಿ ಅಷ್ಟೇ. ನೀವಲ್ಲಿ ಒಂದು ಸ್ವಲ್ಪ ಸ್ಟಾಪ್ ಕೊಟ್ಬಿಡಿ, ಸ್ವಲ್ಪ ಚೆನ್ನಾಗಿರೋದು. ಆಮೇಲೆ ನೀವು ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ತೀರಲ್ಲ ಸ್ಯಾರಿ, ಅಮ್ಮನಿಗೊಂದು ಸ್ಯಾರಿ ಸೆಲೆಕ್ಟ್ ಮಾಡಿಬಿಡಿ. ಮುಂದುವರಿಯುವುದು. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹೇಳಿ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.